ಮೊದಲು ಕೇಳಿದ್ರೆ PDO ಅವರು ಪಂಚಾಯತ್ ಬಾಡಿಯವರು ನಮ್ಮನ್ನ ಕೆಲಸ ಮಾಡಕ್ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಬಾಡಿ ಇಲ್ಲ. ಈಗ ಕುಡಿಯೋ ನೀರಿನ ಸಮಸ್ಯೆ ಇರೋದ್ರಿಂದ ಬೋರ್ ಹಾಕ್ಸಕ್ಕೂ ದುಡ್ಡಿಲ್ಲ ಅಂತ ಹೇಳಿದ್ರಿ. ಮೊನ್ನೆ ಗ್ರಾಮ ಸಭೆಯಲ್ಲಿ ಬೆಳಿಗ್ಗೆ ಬೋರ್ ಹಾಕ್ಸಕ್ಕೂ ದುಡ್ಡಿಲ್ಲ ಅಂತ 10 ಕೋಟಿ ಬ್ಯಾಲೆನ್ಸ್ ಮಾಡಿ ಬೋರ್ ಹಾಕ್ಸಕ್ಕೂ ದುಡ್ಡಿಲ್ಲ ಅಂದ್ರೆ ಅರ್ಥ ಏನು? ಅತಿ ಹೆಚ್ಚು ರೆವಿನ್ಯೂ ಬರ್ತಕ್ಕಂಥ ಪಂಚಾಯತ್ ಅಲ್ಲೇ ದುಡ್ಡಿಲ್ಲ ಅನ್ನೋ ಲೆಕ್ಕಕ್ಕೆ ಖಾಲಿ 1 ಕೋಟಿ ಮಾತ್ರ ಇದು ಮಾಡ್ಕೊಂಡಿದ್ದೀರಾ. ಇವಾಗ ನೋಡಿದ್ರೆ ಏನು 10 ಪೈಸದ ಕೆಲಸ ಇಲ್ಲ. ಅವ್ರು ಕೆಲಸ ಮಾಡಿರೋದು ಯಾವ್ದು ಅಂತಂದ್ರೆ ಅವ್ರು ತೋಟಕ್ಕೆ ಹೋಗಿರ್ತಕ್ಕಂಥ ರೋಡ್ಗಳು CC ಆಲ್ರೆಡಿ CC ರಸ್ತೆ ಇತ್ತು. ಅದು ಕಳ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಇದು ಮಾಡಿದ್ರು. ನಾನು ಕಡು ಬಡವ ಅಂತ ಹೇಳಿ ಮಾಡ್ಕೊಂಡು ಎಲೆಕ್ಷನ್ ನಿಂತ್ಕೊಂಡ್ರು. ತಂದೆ ಕೋಟ್ಯಾಧಿಪತಿ, ಇವನು ಭಿಕ್ಷಾಧಿಪತಿಯನ್ನ ಲೆಕ್ಕಕ್ಕೆ ಮಾಡ್ಕೊಂಡು ನಿಂತ್ಕೊಂಡು ಅದರಿಂದ ಗೆದ್ದು ಈಗ ಪಂಚಾಯತಿ ಬಾಡಿ ಇಲ್ಲ. ಮೊದಲು ಕೇಳಿದ್ರೆ PDO ಅವರು ಪಂಚಾಯತಿ ಬಾಡಿಯವರು ನಮ್ಮನ್ನ ಕೆಲಸ ಮಾಡಕ್ ಬಿಡಲ್ಲ ಅಂತ ಹೇಳ್ತಾ ಇದ್ರು. ಈಗ ಯಾವುದೇ ಬಾಡಿ ಇಲ್ಲ. ಹಾಗಾಗಿ 10 ಕೋಟಿ ಬ್ಯಾಲೆನ್ಸ್ ಇನ್ನೂ ಇರೋದ್ರಿಂದ ದಯವಿಟ್ಟು ಮೇಲಧಿಕಾರಿಗಳು ಮತ್ತೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗಮನ ಹರಿಸಿ ನಮ್ಮ ಇದ್ರದ್ದು ಯಾವ್ಯಾವ ಗೋಡನ್ನಲ್ಲಿ ಎಷ್ಟೆಷ್ಟು ಟ್ಯಾಕ್ಸ್ ಬರಬೇಕು ಅಂತ ಹೇಳಿ ಆ ಟ್ಯಾಕ್ಸ್ ವಸೂಲಿ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗಿರೋದನ್ನ ಸರಿದೂಗಿಸ್ಬೇಕು. ಈಗ ಕುಡಿಯೋ ನೀರಿನ ಸಮಸ್ಯೆ ಇರೋದ್ರಿಂದ ಬೋರ್ ಹಾಕ್ಸಕ್ಕೂ ದುಡ್ಡಿಲ್ಲ ಅಂತ ಹೇಳಿದ್ದೀರಿ. ಮೊನ್ನೆ ಗ್ರಾಮ ಸಭೆಯಲ್ಲಿ ಕೇಳಿದ್ಕೆ ಬೋರ್ ಹಾಕ್ಸಕ್ಕೂ ದುಡ್ಡಿಲ್ಲ ಅಂತ 10 ಕೋಟಿ ಬ್ಯಾಲೆನ್ಸ್ ಮಾಡಿಕೊಂಡು ನೀವು ಬೋರ್ ಹಾಕ್ಸಕ್ಕೂ ದುಡ್ಡಿಲ್ಲ ಅಂದ್ರೆ ಅರ್ಥ ಏನು? ಹಾಗಾಗಿ ದಯವಿಟ್ಟು ಈಗ ಬೇಸಿಗೆ ಈಗ ಬರಗಾಲ ಬಂದಿರೋದ್ರಿಂದ ನಮ್ಮ ಪಂಚಾಯತಿ ಬರ್ತಕ್ಕಂಥ ಟ್ಯಾಕ್ಸ್ನ ದಯವಿಟ್ಟು ವಸೂಲಿ ಮಾಡಬೇಕು. ಆಮೇಲೆ ಯಾರ್ಯಾರು ಇಲ್ಲೀಗಲ್ ಗೋಡನ್ಸ್ಗಳು ಯಾರ್ಯಾರು ಕಟ್ಕೊಂಡಿದ್ದಾರೆ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿ ಇದನ್ನ ಅಲ್ಲಿಂದನೂ ಟ್ಯಾಕ್ಸ್ ಬರುವಂಥ ವ್ಯವಸ್ಥೆ ಮಾಡಬೇಕು. ಹೀಗಾಗಿ ಆಮೇಲೆ ಗೋಮಾಳದಲ್ಲಿ ಸರ್ಕಾರಿ ಗೋಮಾಳದಲ್ಲೂ ಸಹ ಗೋಡನ್ಗಳು ಮಾಡ್ಕೊಂಡಿದ್ದಾರೆ. ಅವ್ರದ್ದು ಸ್ವಲ್ಪ ಇದ್ ಕಡೆ ನೋಡಿ ನಮ್ಮ ಏನಿದೆ ನಮ್ಮ ಪಂಚಾಯತಿನ ಅಭಿವೃದ್ಧಿ ಅಂತ ಕೊಂಡೊಯ್ಬೇಕು. ಅತಿ ಹೆಚ್ಚು ರೆವಿನ್ಯೂ ಬರ್ತಕ್ಕಂಥ ಪಂಚಾಯತಿ ಅಲ್ಲೇ ದುಡ್ಡಿಲ್ಲ ಅನ್ನೋ ಲೆಕ್ಕಕ್ಕೆ ಖಾಲಿ 1 ಕೋಟಿ ಮಾತ್ರಕ ಇದನ್ನ ಮಾಡ್ಕೊಂಡಿದ್ದೀರಾ. ಪಂಚಾಯತಿ ಅಧಿಕಾರಿಗಳು ಅಭಿವೃದ್ಧಿ ಅಧಿಕಾರಿ ಈಗಲಾದರೂ ಗಮನ ಹರಿಸಿ ಈ ಕಡೆಗೆ ಮೇಲಧಿಕಾರಿಗಳು ಸಹ ಈ ಒಂದು ನ್ಯೂಸ್ ನೋಡಿ ಎಲ್ಲರೂ ಏನು ಮಾಡಬೇಕು, ನಮ್ಮ ಪಂಚಾಯತಿಗೆ ಅತಿ ಹೆಚ್ಚು ರೆವಿನ್ಯೂ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಡ್ತೀವಿ. ಹಾಗೆ ಇನ್ನು ಮುಂದುವರೆದೇನು ನಮ್ಮ ಯುವಕರು ರಾಜಕೀಯಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಇದರಲ್ಲೂ ಇದನ್ನು ಮಾಡ್ತಾ ಅವ್ರೆ. ಅದರಲ್ಲಿ ಅದೇ ಥರ ನಮ್ಮ ಊರಿನ ರಾಹುಲ್ ಗೌಡ ಅವರು ಯುವಕರು 33 ವರ್ಷಕ್ಕೆ ನಿನ್ನೆ ರಾಜಕೀಯಕ್ಕೆ ಎಂಟ್ರಿ ಆದ ನಂತರ ಊರಿನ ಎಲ್ಲರೂ ನಿರೀಕ್ಷೆ ಇತ್ತು. ಅವರ ಊರಿನ ಜನಗಳಲ್ಲಿ ಎಲ್ಲರಲ್ಲೂ ನಿರೀಕ್ಷೆ ಇತ್ತು. ಹೌದು, ಯುವಕರು ಅವಾಗ ಇವರು ಅದ ರೀತಿನೇ ಹೇಳಿದ್ದು, ನಾನು ಸಿಂಗಾಪುರ ಮಾಡ್ತೀನಿ ಹಂಚಿಪುರನ ಅನ್ನೋ ಲೆಕ್ಕಕ್ಕೆ ಮಾತಾಡಿದಂಥ ರಾಹುಲ್ ಗೌಡರು ಇವಾಗ ನೋಡಿದ್ರೆ ಏನು 10 ಪೈಸದ ಕೆಲಸ ಇಲ್ಲ. ಅವ್ರು ಕೆಲಸ ಮಾಡಿರೋದು ಯಾವುದು ಅಂತಂದ್ರೆ ಅವ್ರು ತೋಟಕ್ಕೆ ಹೋಗಿರ್ತಕ್ಕಂಥ ರೋಡ್ಗಳು CC ಆಲ್ರೆಡಿ CC ರಸ್ತೆ ಇತ್ತು. ಆ CC ರಸ್ತೆನ ಕೆರೆಸ್ಬಿಟ್ಟು ತಿರುಗಿದ್ದು ಅದ್ರ ಮೇಲೆ ಇನ್ನೊಂದ್ಸತಿ CC ರಸ್ತೆ ಮಾಡ್ಕೊಂಡಿರೋದು. ಅದೊಂದು ಬಿಟ್ಟರೆ ಇನ್ನು ಯಾವುದೂ ಸಹ ಮಾಡಲಿಲ್ಲ. ಇದು ಹೆಂಗಾಗಿದೆ ಅಂತಂದ್ರೆ ರಾಹುಲ್ ಗೌಡ ಮಾಡೋರೋ ಏನೋ, ಆದ್ರೆ ಅವ್ರಪ್ಪ ಅನುದಾನಯ ಬಿಡ್ಲಿಲ್ಲ. ಹೆಂಗೆ ಅಂತಂದ್ರೆ ಇವ್ರು ಪಂಚಾಯತಿ ಕರ್ಕೊಂಡು ಹೋಗ್ತಿದ್ದು LKG ಮಕ್ಳು ಕರ್ಕೊಂಡು ಹೋಗಿ ಕರ್ಕೊಂಬರೋ ಲೆಕ್ಕಕ್ಕೆ ಜೊತೆ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಇಷ್ಟು ಮಾತ್ರ ಮಾಡಿದ್ರೆ ಹೊರತು ಒಂದು ಚೂರು ಅವ್ರನ್ನ ಮುಂದಕ್ಕೆ ಬಿಡ್ಲಿಲ್ಲ. ಇವ್ರನ್ನ ಈ ಮೇಲೆ ಇಟ್ಕೊಂಡಿರ್ತಕ್ಕಂಥ ನಂಬಿಕೆ ಊರಿನ ಜನ ಈಗ ಅವ್ರು ಮಾತಾಡ್ಕೊಳ್ಳೋದೇನೇನೆ ಊರಿನ ಜನ ಏನಾಗಿದೆ ಅಂತಂದ್ರೆ ಅವರೇ ಮಾತಾಡ್ಕೊಳ್ತಾರೆ. ಯಾಕನ ಇವ್ರು ಮಾಡೋದು ಮೊದಲೇ ಎಷ್ಟೋ ಚೆನ್ನಾಗಿತ್ತು ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರೆ. ಆ ರೀತಿ ಯುವಕರು ಇದಾಗಿದ್ದಾರೆ. ಬರೀ ಇವ್ರದ್ದು ಬರೀ ಸ್ವಂತಕ್ಕೋಸ್ಕರ ಅವರ ತಂದೆ ಏನಿದೆ ಆಸ್ತಿ ಅದನ್ನ ಮಾತ್ರ ಮಾಡೋಕ್ಕೋಸ್ಕರ ಬಂದರು. ಆಮೇಲೆ ಇವರು ಆಗಿದ್ದು ಯಾವ ರೀತಿ ಅಂತಂದ್ರೆ ಇದನ್ನ ಪಂಚಾಯತಿ ಎಲೆಕ್ಷನ್ ಸ್ಪರ್ಧಿಸಿದ್ದು BCM B ಬಂದಿತ್ತು. ರಾಹುಲ್ ಗೌಡ ಸ್ಪರ್ಧಿಸ್ಬೇಕಾಗಿದ್ರೆ ಅವ್ನು BCM B ಬರ್ತಿರ್ಲಿಲ್ಲ. ಅದು ಕಳ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಏನು ಮಾಡಿದ್ರು, ನಾನು ಕಡು ಬಡವ ಅಂತ ಹೇಳಿ ಮಾಡಿಸ್ಕೊಂಡು ಎಲೆಕ್ಷನ್ ನಿಂತ್ಕೊಂಡ್ರು BCM B ಗೆ. ಇವ್ರ ತಂದೆ ಕೋಟ್ಯಾಧಿಪತಿ, ಇವನು ಭಿಕ್ಷಾಧಿಪತಿಯನ್ನ ಲೆಕ್ಕಕ್ಕೆ ಮಾಡ್ಕೊಂಡು ನಿಂತ್ಕೊಂಡು ಅದರಿಂದ ಗೆದ್ದು ಈ ಲೆಕ್ಕಕ್ಕೆ ಮಾಡಿದ್ದಾರೆ. ಇವರು ದೇವರೇ ಅದನ್ನ ನೋಡ್ಕೊಬೇಕು, ಜನನೂ ತೀರ್ಮಾನ ಮಾಡಬೇಕು ಇವರಿಗೆ ಯಾವ ರೀತಿ ಇದು ಮಾಡ್ಬೇಕು ಅಂತ ಹೇಳ್ಬೋದು. ವಿಶ್ವಾಗ್ನಿ ಟಿವಿ, ಇದು ದನಿ ಇಲ್ಲದವರ ಧ್ವನಿ.